ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಡಾಕ್ಟರ್ ಬಸವರಾಜ ಸಾದರ ಇವರು ಬರೆದ ಕವಿತೆ ದಯಾನದಿಯ ದಂಡೆಯಲ್ಲಿ ಇದನ್ನು ನೋಡ್ತಾ ಹೋಗೋಣ. ದಯಾನದಿಯ ದಂಡೆಯಲ್ಲಿ ಅನ್ನುವಂತಹ ಕವನವನ್ನು ಬರೆದಿರುವ ಡಾಕ್ಟರ್ ಬಸವರಾಜ ಸಾದರ ಇವರ ಪರಿಚಯವನ್ನು ಮೊದಲಿಗೆ ನೋಡೋಣ. ಬಸವರಾಜ ಸಾದರ ಇವರು 1955 ಜುಲೈ 20ರಂದು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು. ಕನ್ನಡದಲ್ಲಿ MA ಮತ್ತು PhD ಪದವಿಯನ್ನು ಪಡೆದ ಇವರು ಹಲವಾರು ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸಿದರು. ಬಸವರಾಜ ಕಟ್ಟಿಮನಿ ಅವರ ಕಾದಂಬರಿಗಳ ಕುರಿತಾಗಿ ಅಧ್ಯಯನವನ್ನು ನಡೆಸಿ ಇವರು PhD ಪದವಿಯನ್ನು ಪಡೆದಿದ್ದಾರೆ. ಹಾಗೆ ವಿಮರ್ಶೆ, ಕಾವ್ಯ, ಸಣ್ಣಕಥೆ, ಪ್ರಬಂಧ, ಜೀವನ ಚರಿತ್ರೆ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಸಿಸಿಫರನ ಸುತ್ತು ಅನ್ನುವಂಥದ್ದು ಕವನ ಸಂಕಲನದ ಹೆಸರು. ತಪ್ಪಂಡ ಎನ್ನುವುದು ಸಣ್ಣ ಕಥಾ ಸಂಕಲನದ ಹೆಸರು. ಬಸವರಾಜ ಕಟ್ಟಿಮನಿ ಎಂಬ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಹೊಸ ಆಲೋಚನೆ ಅನ್ನುವಂತಹ ವಿಮರ್ಶಾ ಸಂಕಲನ, ಹಾಗೆಯೇ ದಿನಕ್ಕೊಂದು ನುಡಿಮುತ್ತು ಅನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸಾರ ಹಾಸ್ಯ, ಆಧುನಿಕ ಕನ್ನಡ ಮಹಾಕಾವ್ಯಗಳು, ಬದುಕು ನನ್ನ ದೃಷ್ಟಿಯಲ್ಲಿ, ಬಾನುಲಿದ ಮಾತುಗಳು, ಮೇಘ ಮಂದಾರ, ಕಾವ್ಯಯಾನ, 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು, 101 ಚಿಂತನ ಮೊದಲಾದವು ಇವರು ಸಂಪಾದಿಸಿರುವಂತಹ ಕೃತಿಗಳಾಗಿವೆ. ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂದಾಯವಾಗಿದೆ. ಅವುಗಳಲ್ಲಿ ಮುಖ್ಯವಾದದ್ದು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ, ಜೊತೆಯಲ್ಲಿ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಹುಮಾನ, ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆಯ ಬಹುಮಾನಗಳು ಕೂಡ ಇವರಿಗೆ ದೊರೆತಿವೆ. ವಿದ್ಯಾರ್ಥಿಗಳೇ, ಈಗ ನಾವು ದಯಾನದಿಯ ದಂಡೆಯಲ್ಲಿ ಈ ಕವನವನ್ನು ನೋಡ್ತಾ ಹೋಗೋಣ. ಈ ಕವನದ ಆಶಯವೆಂದರೆ, ಮೌರ್ಯ ಚಕ್ರವರ್ತಿ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಅಂತ ಚಕ್ರವರ್ತಿ ಅಶೋಕ ಕೇಳಿರ್ಬೋದು ನೀವು. ಈತ ಕಳಿಂಗ ಯುದ್ಧದ ನಂತರ ಉಂಟಾದಂತಹ ಅಪಾರವಾದ ಸಾವು, ನೋವು, ಹಿಂಸೆ, ಕ್ರೌರ್ಯಗಳಿಂದ ಮನನೊಂದು ಹಿಂಸೆಯ ಪಥವನ್ನು ತೊರೆದು ಆತ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಹಿಂಸೆಯ ಹಾದಿಯನ್ನು ಆಯ್ಕೆ ಮಾಡಿಕೊಂಡಂತಹ ಒಂದು ಹಿನ್ನೆಲೆಯನ್ನು ಈ ಕವಿತೆ ಧ್ವನಿಸ್ತದೆ. ಅಶೋಕನಿಗೆ ಮಾಗುವ ಮನಸ್ಸಿನ ಅಗತ್ಯವೂ ಕೂಡ ಆಗಿತ್ತು. ಅಲ್ಲದೆ ಕಾಲದ ಅನಿವಾರ್ಯತೆ ಹಾಗೆಯೇ ಅದರ ಅಗತ್ಯ ಕೂಡ ಇತ್ತು. ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ದೇಶದ ರಾಜ ಶುದ್ಧ ಶರ್ಮನ ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಅರಸ ಅಶೋಕ ಚಕ್ರವರ್ತಿಗೂ ಯುದ್ಧ ನಡೆಯುತ್ತದೆ. ಅಶೋಕನ ಪಟ್ಟಾಭಿಷೇಕದ 8ನೆಯ ವರ್ಷದಲ್ಲಿ ನಡೆದ ಯುದ್ಧ. ಈ ಯುದ್ಧದ ಬಗೆಗಿನ ಅಶೋಕನ ಪ್ರತಿಕ್ರಿಯೆಯನ್ನು ಅವನ 13ನೇ ಶಾಸನದಲ್ಲಿ ದಾಖಲಿಸಲಾಗಿದೆ. ಕಳಿಂಗವನ್ನು ವಶಪಡಿಸಿಕೊಂಡ ಮೇಲೆ ಸೇನಾ ವಿಸ್ತರಣೆಯನ್ನು ನಿಲ್ಲಿಸಿ ಮುಂದಿನ 40 ವರ್ಷಗಳ ಕಾಲ ಶಾಂತಿ ಸೌಹಾರ್ದತೆಯಿಂದ ಸಾಮ್ರಾಜ್ಯವನ್ನು ಆತ ಆಳುತ್ತಾನೆ. ಮನುಷ್ಯ ಕುಲದ ನೆಮ್ಮದಿಗೆ ದಯಾನದಿಯ ತುಂಬೆಲ್ಲ ಅಹಿಂಸೆಯ ನೀರು ಹರಿಯಬೇಕು. ಪ್ರಭುತ್ವವು ದೌರ್ಜನ್ಯವೆಸಗಿದಾಗ ಪುಷ್ಕಳವಾಗಿ ಬಾಡಿನೂಟವನ್ನು ಉಂಡಂತಹ ಹದ್ದು, ಕಾಗೆ, ನರಿ, ನಾಯಿಗಳ ಕೇಕೆ, ಅರಚುವಿಕೆ ಸಾಮಾನ್ಯ. ಇವುಗಳೆಲ್ಲವೂ ಕೂಡ ಯುದ್ಧದ ಆ ಹೊತ್ತಿಗೆ, ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿರ್ತದೆ. ಯುದ್ಧದ ಪರಿಣಾಮ ಕತ್ತರಿಸಲ್ಪಟ್ಟಂತಹ ಕೈಕಾಲುಗಳು, ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತಹ ರುಂಡ ಮುಂಡಗಳು, ನೆಲಕಚ್ಚಿದ ವಜ್ರ ಕಿರೀಟಗಳು ಹಾಗೂ ದಯಾನದಿಯ ತುಂಬೆಲ್ಲ ರಕ್ತದ ಧಾರೆ. ಈ ಹಿಂಸೆಯ ಒಡಲಿನಲ್ಲಿಯೇ ಅಹಿಂಸೆಯ ಹುಟ್ಟು ಮತ್ತು ಅಶೋಕನ ಮನಸ್ಸಿನ ಪರಿವರ್ತನೆಯೂ ಕೂಡ ಆಗಿರುವುದನ್ನು ಗಮನಿಸಬಹುದು. ಮಾನವೀಯತೆ, ಅಹಿಂಸೆ, ದಯೆ ಮತ್ತು ಕರುಣೆಯಂತಹ ಮೌಲ್ಯಗಳು ಸಮಾಜದಲ್ಲಿ ಶಾಂತಿಯ ಬದುಕನ್ನು ತರಲಿ ಎನ್ನುವುದೇ ಈ ಕವನದ ಆಶಯ. ವಿದ್ಯಾರ್ಥಿಗಳೇ, ಈ ಕವನದಲ್ಲಿ ಬರುವಂತಹ ದಯಾನದಿ ಭಾರತದ ಒಡಿಶಾ ರಾಜ್ಯದಲ್ಲಿ ಇರುವಂತಹ, ಅದು ಒಡಿಶಾ ರಾಜ್ಯದಲ್ಲಿ ಇದೆ. ಕ್ರಿಸ್ತಪೂರ್ವ 261ರಲ್ಲಿ ನಡೆದಂತಹ ಈ ಯುದ್ಧ ಈ ದಯಾನದಿಯ ತೀರದಲ್ಲಿಯೇ ನಡೆಯಿತು.
ಈ ದಯಾ ನದಿಯು ಭುವನೇಶ್ವರ ಮತ್ತು ಪುರಿ ಜಿಲ್ಲೆಗಳ ಮೂಲಕ ಹರಿದು ಚಿಲಿಕಾ ಸರೋವರವನ್ನು ಸೇರ್ತದೆ. ಚಕ್ರವರ್ತಿ ಅಶೋಕನ ಜೀವನದ ಮಹತ್ವದ ಬದಲಾವಣೆ ತಂದಂತಹ ಈ ಭೀಕರ ಕಳಿಂಗ ಯುದ್ಧವು ಈ ನದಿಯ ತೀರದಲ್ಲಿಯೇ ನಡೆಯಿತು. ಆ ಯುದ್ಧ ನಡೆದಾಗ ಸೈನಿಕರ ದೇಹದಿಂದ ಹರಿದಂತಹ ರಕ್ತವು ಈ ನದಿಯನ್ನು ಸೇರಿ ಅದರ ನೀರೂ ಕೂಡ ಕೆಂಪಗಾಗ್ತದಂತೆ. ಈ ಯುದ್ಧದ ಭೀಕರತೆಯನ್ನು ನೋಡಿದಂತಹ ಅಶೋಕ ಹಿಂಸೆಯನ್ನು ತ್ಯಜಿಸ್ತಾನೆ. ಅನಂತರ ಆತ ಬೌದ್ಧ ಧರ್ಮವನ್ನು ಸೇರುತ್ತಾನೆ. ಇಲ್ಲಿ ಇದೇ ನದಿಯ ತೀರದಲ್ಲಿ ಧೌಲಿ ಶಾಂತಿ ಸ್ತೂಪ ಮತ್ತು ಅಶೋಕನ ಶಾಸನವೂ ಕೂಡ ಈ ನದಿಯ ತೀರದಲ್ಲಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಕವನವನ್ನು ನೋಡ್ತಾ ಹೋಗೋಣ. ದಯಾನದಿಯ ದಂಡೆಯಾಚೆಗಿನ ಶಾಂತಿ ಸ್ತೂಪದಡಿ ನಿಂತು ಕಿವಿಗೊಟ್ಟು ಕೇಳಿದರೆ ಈಗಲೂ ಘನಘೋರ ಖಡ್ಗಗಳ ಠೇಂಕಾರ, ಗಜ ತುರಗ ಕಾಲಾಳುಗಳ ಅಟ್ಟಹಾಸ, ಸಿಟ್ಟಿನ ವೇಗವಿರದ ಹಲವಾಯುಧಗಳ ಪ್ರಚಂಡಾವತಾರ, ಅಶ್ವಖುರಪುಟದಡಿ ಸಿಕ್ಕಿ ಒರಲುವ ಅರೆಜೀವಿಗಳ ಚೀತ್ಕಾರ, ಸತ್ತವರಿಗೆ ಅಳುವವರ ಆಕ್ರಂದನು, ಪುಷ್ಕಳ ಬಾಡಿ ನೂಟ ಉಂಡ ಹದ್ದು ಕಾಗೆ ನಾಯಿ ನರಿ ರಕ್ಕಸ ಸಂತತಿಯ ಡೇಕರಿಕೆ, ಅಕರಾಳ ವಿಕರಾಳ ಅರಚುವಿಕೆ, ಕಳಿಂಗ ಭೂತದ ವರ್ತಮಾನದ ವ್ಯಕ್ತಧ್ವನಿ. ಕವಿ ಡಾಕ್ಟರ್ ಬಸವರಾಜ ಸಾದರ ಇವರು ಹೇಳ್ತಾರೆ, ಈ ದಯಾನದಿಯ ದಂಡೆಯ ಆಚೆಗೆ ಇರುವಂತಹ ಶಾಂತಿ ಸ್ತೂಪದ ಅಡಿಯಲ್ಲಿ ನಿಂತು ಕಿವಿಗೊಟ್ಟು ಕೇಳಿದರೆ ಈಗಲೂ ಕೂಡ, ಅಂದರೆ ಎಂದೋ ನಡೆದಂತಹ ಆ ಯುದ್ಧ ಈಗಲೂ ಕೂಡ ಕಣ್ಣಿನ ಮುಂದೆ ಬಂದ ಹಾಗೆ ಗೋಚರಿಸುತ್ತದೆ. ಅಲ್ಲಿ ಕಿವಿಗೊಟ್ಟು ಕೇಳಿದರೆ ಆ ದಂಡೆಯಲ್ಲಿ ಈಗಲೂ ಕೂಡ ಘನಘೋರ, ಅಂದರೆ ಎರಡೂ ಪಕ್ಷದವರ ನಡುವೆ ನಡೆದಂತಹ ಈ ಘನಘೋರ ಯುದ್ಧದಲ್ಲಿ ಖಡ್ಗಗಳ ಠೇಂಕಾರ ಕೇಳಿಸ್ತದೆ, ಖಡ್ಗಗಳ ಧ್ವನಿ ಕೇಳಿಸ್ತದೆ. ಗಜ ತುರಗ ಕಾಲಾಳುಗಳ ಅಟ್ಟಹಾಸ, ಗಜ ಅಂದರೆ ಆನೆ, ತುರಗ ಅಂದರೆ ಕುದುರೆ. ಈ ಕುದುರೆಗಳು ಮತ್ತು ಕಾಲಾಳುಗಳು ಅಂದರೆ ಸೈನಿಕರು, ಇವರೆಲ್ಲರ ಅಟ್ಟಹಾಸ, ಒಂದು ಯುದ್ಧ ನಡೆಯುವಾಗ ಇವರ ಗಟ್ಟಿಯಾದಂತಹ ಒಂದು ಗರ್ಜನೆ, ಸಿಟ್ಟಿನ ವೇಗವಿರದ ಹಲವು ಆಯುಧಗಳ ಪ್ರಚಂಡ ಅವತಾರ. ಸಿಟ್ಟಿನ ವೇಗ ಇಲ್ಲ, ಸಿಟ್ಟು ಇರುವಂಥದ್ದು ಮನುಷ್ಯನಲ್ಲಿ ಮಾತ್ರ, ಕೋಪ ವ್ಯಗ್ರತೆ ಅನ್ನುವಂಥದ್ದು ಮನುಷ್ಯನಲ್ಲಿ ಮಾತ್ರ. ಈ ಆಯುಧಗಳಿಗಿಲ್ಲ. ಆಯುಧಗಳನ್ನು ಹಿಡಿದಂತಹ ಕೈಗಳಿಗೆ ಇವೆ, ಅದು ಪ್ರಚಂಡ ಅವತಾರಗಳನ್ನು, ಈ ಹಲವು ಆಯುಧಗಳ ಪ್ರಚಂಡ ಅವತಾರಗಳನ್ನು ಕೂಡ ಆ ಯುದ್ಧದಲ್ಲಿ ಕಾಣಬಹುದು. ಅಶ್ವಖುರಪುಟದಡಿ ಸಿಕ್ಕಿ ಒರಲುವ ಅರೆಜೀವಿಗಳ ಚೀತ್ಕಾರ, ಅಂದರೆ ಈ ಯುದ್ಧ ನಡೀತಾ ಇರುವಾಗ ಹಲವಾರು ಜೀವಿಗಳ ಜೀವಹಿಂಸೆ ಆಗ್ತದೆ. ಅಂದರೆ ಕೈಯೋ ಕಾಲೋ ಕಳೆದುಕೊಂಡಂತಹ ಈ ನೋವಿನಿಂದ ಒದ್ದಾಡುವಂತಹ ಸೈನಿಕರು ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಬಿದ್ದುಕೊಂಡಿದ್ದಾರೆ. ಅಷ್ಟೊತ್ತಿಗೆ ಯಾರೋ ಆ ಕುದುರೆಯನ್ನು ಏರಿಕೊಂಡು ಯುದ್ಧ ಮಾಡಲಿಕ್ಕೆ ಅವರ ಮೇಲಿಂದಲೇ ಹೋಗ್ತಾರೆ. ಒಂದು ಅಶ್ವ ಅಂದರೆ ಕುದುರೆಯ ಖುರಪುಟ ಅಂದರೆ ಆ ಹೆಜ್ಜೆಯಲ್ಲಿ ಆಗುವಂತಹ ಶಬ್ದ ಖುರಪುಟ ಧ್ವನಿ ಅಂತ ಹೇಳ್ತೇವೆ. ಆ ಖುರಪುಟದಡಿ ಸಿಕ್ಕಿ ಒರಲುವುದು, ನರಳುವಂತಹ ಈ ಒಂದು ಅರೆಜೀವಿಗಳು, ಜೀವ ಹೋಗದೇ ಇರುವಂತಹ ಈ ಸೈನಿಕರ ಚೀತ್ಕಾರ ಕೇಳ್ತಾ ಉಂಟು, ನೋವಿನ ಒಂದು ಧ್ವನಿ ಕೇಳಿಸ್ತಾ ಇದೆ. ಹಾಗೆ ಸತ್ತವರಿಗೆ, ಈ ಯುದ್ಧದಲ್ಲಿ ಸತ್ತಂತಹ ಸೈನಿಕರ ಕುಟುಂಬದವರು ಬಂದು ಅವರ ಆ ಒಂದು ಹೆಣವನ್ನು ನೋಡಿ ಬೊಬ್ಬೆ ಹೊಡಿತಾರೆ. ಆ ಒಂದು ನೋವಿನ ಆಕ್ರಂದನ ಕೇಳಿಸ್ತದೆ ಆ ಯುದ್ಧ ಭೂಮಿಯಲ್ಲಿ. ಹಾಗೆ ಸತ್ತವರ ಆ ಹೆಣವನ್ನು, ಆ ಸತ್ತಂತಹ ಸೈನಿಕರ ಹೆಣಗಳನ್ನು ತಿನ್ನಲಿಕ್ಕೋಸ್ಕರವೇ ಆ ರಣಭೂಮಿಯಲ್ಲಿ ಹಾರ್ತಾ ಇರುವಂತಹ ಹದ್ದುಗಳು ಇರ್ಬೋದು, ಕಾಗೆಗಳಿರ್ಬೋದು, ನಡೆದಾಡಿಕೊಂಡು ಬರುವಂತಹ ನಾಯಿ ನರಿಗಳು, ಇವೆಲ್ಲವೂ ರಕ್ಕಸ ಸಂತತಿಯ ಡೇಕರಿಕೆ. ಒಂದು ಹೆಣವನ್ನು ತಿನ್ನುತ್ತಾ ಇರುವಾಗ ಇನ್ನೊಂದು ಪ್ರಾಣಿ ಅಥವಾ ಪಕ್ಷಿಗಳು ಬಂದರೆ ಅವುಗಳನ್ನು ಓಡಿಸುವಂಥದ್ದು ಇರ್ಬೋದು, ಅವುಗಳ ಬೊಬ್ಬೆ ಹೊಡೆಯುವಂಥದ್ದು ಇರ್ಬೋದು. ಈ ಎಲ್ಲ ಧ್ವನಿಗಳು ಕೇಳಿಸ್ತವೆ. ಅಕರಾಳ ವಿಕರಾಳ ಅರಚುವಿಕೆ, ಹೇಗೋ ಕಿವಿಗೆ
ಒಂದು ರೀತಿಯಲ್ಲಿ ಅಕರಾಳವಾಗಿರುವಂತಹ, ಕೇಳಿಸಲು ಅಸಾಧ್ಯವಾಗಿರುವಂತಹ ಧ್ವನಿಗಳು, ವಿಕರಾಳವಾಗಿರುವಂತಹ ಈ ಧ್ವನಿಗಳ ಆ ಒಂದು ಯುದ್ಧ ಭೂಮಿಯಲ್ಲಿ, ಆ ಕಳಿಂಗ ಆ ಒಂದು ದಯಾನದಿಯ ತೀರದಲ್ಲಿ ಇಂಥದ್ದೆಲ್ಲ ದೃಶ್ಯಗಳು ಕಾಣಿಸ್ತಾ ಇವೆ. ಕಳಿಂಗ ಬಹುತದ ವರ್ತಮಾನದ ವ್ಯಕ್ತ ಧ್ವನಿ, ಈ ಎಲ್ಲ ಯುದ್ಧದಲ್ಲಿ ಸಾವು ನೋವುಗಳು ಸಂಭವಿಸಿದಾಗ ಸತ್ತವರಿಗಾಗಿ ಅಳುವವರ ಧ್ವನಿಗಳು, ಹಾಗೆ ಪ್ರಾಣ ಹೋಗದೇ ಇರುವಂತಹ ಸ್ಥಿತಿಯಲ್ಲಿ ಇರುವಂತಹ ಆ ಅರೆ ಜೀವಿಗಳ ನೋವುಗಳು, ಸತ್ತಂತಹ ತಮ್ಮವರಿಗಾಗಿ ಅಳುವಂತಹ ರೋದನಗಳು, ಹಾಗೆ ಈ ಹಾರಿಕೊಂಡು ಬಂದಂತಹ ಹದ್ದು ಕಾಗೆಗಳು ಇರ್ಬೋದು, ನಾಯಿ ನರಿಗಳು ಆ ಒಂದು ಹೆಣಗಳನ್ನು ಎಳೆದು ತಿನ್ನುವಂತಹ ಆ ದೃಶ್ಯಗಳು, ಅದೆಲ್ಲವೂ ಕಳಿಂಗ ಭೂತದಲ್ಲಿ ಆದದ್ದು. ಆದರೆ ಇಂದಿಗೂ ಕೂಡ ಆ ಒಂದು ಘನಘೋರ ಯುದ್ಧದ ಪರಿಣಾಮ, ಹಾಗೆ ಏನೆಲ್ಲ ಆಯಿತು ಅನ್ನುವಂಥದ್ದು ಇಂದಿಗೂ ಕೂಡ ನಾವು ಕೇಳ್ತೇವೆ, ಓದ್ತೇವೆ. ಇದನ್ನೇ ಹೇಳ್ತಾರೆ ಕಳಿಂಗ ಭೂತದ ವರ್ತಮಾನದ ವ್ಯಕ್ತ ಧ್ವನಿ. ದಯಾನದಿ ದಂಡೆಯಡಿ ನಿಂತು ವಿಶಾಲ ದೃಶ್ಯವ ಕಣ್ಣರಳಿಸಿ ನೋಡಿದರೆ ಈಗ ಮಹಾಪ್ರಳಯಾನಂತರದ ನೋಟ. ಕತ್ತರಿಸಿದ ಕೈಕಾಲು, ರುಂಡ ಬೇರಾದ ಮುಂಡ, ಹಿಂದೆ ಮೆರೆದು ಈಗ ನೆಲ ಕಚ್ಚಿದ ವಜ್ರ ಕಿರೀಟಗಳು, ತಮ್ಮವರನ್ನು ಅರಸುವ ರಿಕ್ತ ನೊಸಲಿನ ಅಬಲೆಯರ ಅಂಗಲಾಚುವಿಕೆ, ರಥ ಭಗ್ನಾವಶೇಷಗಳನ್ನು ಎಡವಿ ಎಡವಿ ಬೀಳುವ ಏಳುವ ಜೀವಚ್ಛವಗಳು, ಕಾಲಿಟ್ಟಲ್ಲೆಲ್ಲ ರಕ್ತದ ಮಡು, ದಯಾನದಿಯ ತುಂಬ ಕೆನ್ನೀರ ಮಹಾಪೂರ. ಈ ದಯಾನದಿಯ ದಂಡೆಯ ಮೇಲೆ ನಿಂತು ನೋಡಿದರೆ, ಕಣ್ಣರಳಿಸಿ ನೋಡಿದರೆ ಈಗ ಮಹಾಪ್ರಳಯಾನಂತರದ ನೋಟ. ಪ್ರಳಯ ಆದ ನಂತರ, ಭೂಕಂಪ ಅಥವಾ ಬೇರೆ ಏನಾದರೂ ಯುದ್ಧ ಸಂಭವಿಸಿದ ನಂತರ ಯಾವ ನೋಟ ಇದೆಯೋ, ಯುದ್ಧ ಎಲ್ಲ ಮುಗಿದ ನಂತರ ಆ ಯುದ್ಧ ಭೂಮಿಯಲ್ಲಿ ಮನುಷ್ಯರ ಕತ್ತರಿಸಿದ ಕೈಕಾಲುಗಳು, ರುಂಡ ಬೇರಾದ ಮುಂಡ, ಮುಂಡ ಅಂದರೆ ದೇಹ, ರುಂಡ ಅಂದರೆ ತಲೆ, ಶಿರ, ದೇಹದಿಂದ ಬೇರ್ಪಟ್ಟಂತಹ ರುಂಡಗಳಿವೆ, ಭೀಭತ್ಸವಾದಂತಹ ದೃಶ್ಯಗಳಿವೆ. ಹಿಂದೆ ಮೆರೆದು ಈಗ ನೆಲ ಕಚ್ಚಿದಂತಹ ವಜ್ರ ಕಿರೀಟಗಳು. ಎಷ್ಟೆಷ್ಟೋ ರಾಜರೆಲ್ಲ ಬಂದಿದ್ದರು, ಒಂದೊಂದು ಪಕ್ಷಗಳಿಗೆ ಬೆಂಬಲವಾಗಿ ಬಂದಂತಹ ರಾಜರಿದ್ದರು, ಅವರೆಲ್ಲ ಹಿಂದೆ ಮೆರೆಯುತ್ತಾ ಇದ್ದರು. ಆದರೆ ಈಗ ಅವರೆಲ್ಲ ನೆಲ ಕಚ್ಚಿ ಹೋಗಿದ್ದಾರೆ. ತಮ್ಮವರನ್ನು ಅರಸುವ, ತಮ್ಮ ಕುಟುಂಬಿಕರು ಬಂದಿದ್ದಾರೆ, ತಮ್ಮ ಸೈನಿಕರು, ತಮಗೆ ಸಂಬಂಧಿಸಿದಂತಹ ಸೈನಿಕರನ್ನು ನೋಡಿದಾಗ ರಿಕ್ತ ನೊಸಲಿನ, ರಿಕ್ತ ಅಂದರೆ ಖಾಲಿ, ನೊಸಲು ಅಂದರೆ ಹಣೆ, ಖಾಲಿಯಾದ ನೊಸಲು, ಹಣೆ ಅಂದರೆ ಗಂಡ ತೀರಿಕೊಂಡಾಗ ಹಣೆಯಲ್ಲಿ ಹೆಚ್ಚಾಗಿ ತಿಲಕವನ್ನು ಒರೆಸುವಂತಹ ಕ್ರಮ ಇರ್ತದೆ, ಅಥವಾ ಹಾಕದೇ ಇರುವಂತಹ ಕ್ರಮಗಳಿರ್ತವೆ. ಈ ಅಬಲೆಯರು, ಈ ಹೆಂಡತಿಯರು, ಅವರು ತಮ್ಮ ಗಂಡನಿಗಾಗಿ, ತಮ್ಮ ಪತಿಗಾಗಿ ಹುಡುಕ್ತಾ ಇದ್ದಾರಂತೆ. ಅಂಗಲಾಚುವಿಕೆ, ಅವರನ್ನು ಆ ಒಂದು ಅಂಗಲಾಚಿಕೊಳ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ, ನನ್ನ ಗಂಡನನ್ನು ತೋರಿಸಿ, ನನ್ನ ಗಂಡನ ಹೆಣ ಉಂಟಾ ಅಂತ. ಹೀಗೆಲ್ಲ ಅವರು ಒಂದು ರೀತಿಯಲ್ಲಿ ಬೇಡಿಕೊಳ್ಳುವಂತಹ ದೀನ ಸ್ಥಿತಿಯಲ್ಲಿ ಆ ಹೆಂಗಸರು ಇದ್ದಾರಂತೆ. ರಥ ಭಗ್ನಾವಶೇಷಗಳನ್ನು ಎಡವಿ ಎಡವಿ, ಅಂದರೆ ಯುದ್ಧದಲ್ಲಿ ರಥಗಳಿರ್ತವೆ, ಕುದುರೆಗಳಿರ್ತವೆ, ಆನೆಗಳಿರ್ತವೆ, ಇವುಗಳ ಹೆಣವೂ ಕೂಡ ಇರ್ತದೆ. ಇವುಗಳ ಈ ರಥವನ್ನು ಅಲ್ಲಲ್ಲಿ ಮುರಿದು ಬಿದ್ದಂತಹ ಈ ಚಕ್ರಗಳು, ಆಯುಧಗಳು ಎಲ್ಲವೂ ಇರ್ತದೆ. ಅವುಗಳನ್ನೆಲ್ಲ ಎಡವಿ ಎಡವಿ, ಅಂದರೆ ಅರೆಬರೆ ಜೀವವನ್ನು ಇಟ್ಟುಕೊಂಡಂತಹ ಈ ಸೈನಿಕರು, ಅವರು ತಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಅವ್ರು ನಡ್ಕೊಂಡು ಹೋಗ್ತಾರೆ. ರಥವನ್ನು ಎಡವಿ ಎಡವಿ ಬೀಳ್ತಾರಂತೆ. ಅವರು ಕಾಲಿಟ್ಟಲೆಲ್ಲ ರಕ್ತದ ಮಡು. ಈ ಸೈನಿಕರ ದೇಹದಿಂದ ಹೊರಹೊಮ್ಮಿದಂತಹ ಆ ರಕ್ತ ಮಡುವಾಗಿ ಬಿಟ್ಟಿದೆ, ಕೆಸರಾಗಿ ಬಿಟ್ಟಿದೆ. ರಕ್ತದ ಕೆಸರಿನಲ್ಲಿ ಈ ಸೈನಿಕರೆಲ್ಲ ಇದ್ದಾರೆ. ಈ ಒಂದು ಆ ರಕ್ತ, ಸೈನಿಕರ ದೇಹದಿಂದ ಹರಿದಂತಹ ರಕ್ತ ನೇರವಾಗಿ ಕೆಂಪು ನೀರಿನ ಮಹಾಪೂರವಾಗಿದೆ, ಮಹಾಪ್ರವಾಹವಾಗಿದೆ ದಯಾನದಿಯ ನೀರೆಲ್ಲ ಕೆಂಪಾಗಿದಂತೆ. ಇನ್ನೂ ಕವಿ ಮುಂದುವರಿದು ಹೇಳ್ತಾರೆ, ಇಲ್ಲ ಯುದ್ಧ ದಣಿವಿನ ಬಾಯಾರಿಕೆಗೂ ಹನಿ ನೀರು, ಬೇಕಿದ್ದರೆ ಕುಡಿಯಬಹುದು ರಕ್ತ, ಮಾಡಿತೆ ಅದು ರಾಜ್ಯ ವಿಸ್ತಾರ ದಾಹದಿಂದ ಮುಕ್ತ, ಅತ್ತಲಿಂದ ಬರುತ್ತಿದ್ದಾನೆ ಈವರೆಗೂ ಕಾಲಾಂತಕನಾಗಿದ್ದ ದೊರೆ, ಕುದುರೆ ಇಲ್ಲ, ಆನೆ ಇಲ್ಲ, ಒಂಟೆ ಇಲ್ಲ, ಕೇವಲ ಒಂಟಿ. ಈ ಒಂದು ಯುದ್ಧ ಮುಗಿದಾಗ ಇಷ್ಟೆಲ್ಲ ಅಪಾರವಾದಂತಹ ಸಾವು ನೋವುಗಳು ಸಂಭವಿಸ್ತದೆ.
ಆ ಒಂದು ನದಿಯ ನೀರನ್ನು ನೋಡಿದರೆ ಅದೆಲ್ಲ ಕೆಂಪು ಕೆಂಪಾಗಿ ಹರಿತಾ ಇದೆ. ನೀರು ಬೇಕು ಅಂತ ಕುಡಿಯಲು ಅಲ್ಲಿ ಹೋದರೆ ನೀರಿಲ್ಲ. ಅಲ್ಲಿ ಇರುವಂಥದ್ದು, ಆ ಯುದ್ಧ ಭೂಮಿಯಲ್ಲಿ ಇರುವಂಥದ್ದು ಬರೇ ರಕ್ತ. ಯುದ್ಧದ ದಣಿವಾಗಿದೆ, ಯುದ್ಧ ಮಾಡಿ ಮಾಡಿ ಸಾಕಾಗಿದೆ, ನೀರು ಕುಡಿಯುವಂದರೆ ನೀರಿಲ್ಲ. ಅಲ್ಲಿ ನದಿ ಹತ್ತಿರದಲ್ಲೇ ಇದೆ, ಆದರೆ ಅದರಲ್ಲಿ ನೀರಿಲ್ಲ, ಬರೇ ರಕ್ತ ಇದೆ. ಬೇಕಿದ್ದರೆ ಕುಡಿಯಬಹುದು ರಕ್ತ. ಮತ್ತು ಬಾಯಾರಿಕೆ ಆಗ್ತಾ ಇದೆಯಾ? ಬಾಯಾರಿಕೆ ಆಗಿತ್ತು. ಎಲ್ಲರ ಸೈನಿಕರನ್ನು ಎಲ್ಲರನ್ನು ಕೂಡ ಕೊಂದಾಗಿದೆ. ಆ ಪಕ್ಷವನ್ನೆಲ್ಲ ಸೋಲಿಸಿಯಾಗಿದೆ. ಅವರಿಂದ ಹರಿದಂತಹ ಸೈನಿಕರ ದೇಹದಿಂದ ಹರಿದಂತಹ ರಕ್ತ ಇದೆಯಲ್ಲ, ಅದನ್ನು ಬೇಕಿದ್ದರೆ ಕುಡಿಯಬಹುದು. ಮಾಡಿದ್ದೇ ಅದು ರಾಜ್ಯ ವಿಸ್ತಾರ, ದಾಹದಿಂದ ಮುಕ್ತ. ಅಶೋಕ ಚಕ್ರವರ್ತಿಯೂ ಕೂಡ ಮಾಡಿದ್ದಿದೆ, ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ತಾ ಹೋಗಬೇಕು ಅಂತ ಅವನು ಕಳಿಂಗವನ್ನು ಆಕ್ರಮಿಸಿಕೊಳ್ತಾನೆ, ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಆದರೆ ಈ ರಕ್ತ ಕುಡಿದಾಗ ಆ ದಾಹದಿಂದ, ಆ ರಾಜ್ಯ ವಿಸ್ತಾರ ದಾಹದಿಂದ ಮುಕ್ತವನ್ನಾಗಿಸಿದೆ. ಆಗೋ ನೋಡಿ, ಅತ್ತಲಿಂದ ಬರ್ತಾ ಇದ್ದಾನೆ ಅಶೋಕ ಚಕ್ರವರ್ತಿ. ಈವರೆಗೂ ಆತ ಕಾಲಾಂತಕನಾಗಿದ್ದ. ಆತ ಒಂದು ರೀತಿಯಲ್ಲಿ ಯಮನೇ ಆಗಿದ್ದ, ಕಾಲಾಂತಕನಾಗಿದ್ದ. ಆತ ಎಲ್ಲವನ್ನು ಕೂಡ, ಆತನ ಎದುರಿಗೆ ಯಾರೂ ಕೂಡ ನಿಲ್ತಾ ಇರಲಿಲ್ಲ. ಎಲ್ಲರನ್ನೂ ಆತ ಸೋಲಿಸ್ತಾ ಇದ್ದ. ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ಮುಂದೆ 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 ಹೋಗ್ತಾ ಇದ್ದ. ಈ ಕಳಿಂಗ ಯುದ್ಧವೂ ನಡೆಯಿತು. ನೋಡಿ, ಅಲ್ಲಿ ಬರ್ತಾ ಇದ್ದಾನೆ. ಆವರೆಗೂ ಕಾಲಾಂತಕನಾಗಿದ್ದ ಮಹಾಪರಾಕ್ರಮಿಯಾಗಿದ್ದಂತಹ ಈ ದೊರೆ ಈಗ ಒಬ್ಬಂಟಿಯಾಗಿ ಬರ್ತಾ ಇದ್ದಾನೆ. ಆತನ ಜೊತೆಯಲ್ಲಿ ಕುದುರೆ ಇಲ್ಲ, ಆನೆ ಇಲ್ಲ, ಒಂಟೆ ಇಲ್ಲ, ಸೈನಿಕರಂತೂ ಇಲ್ಲವೇ ಇಲ್ಲ. ಈಗ ಆತ ಒಂಟಿ, ಏಕಾಂಗಿಯಾಗಿದ್ದಾನೆ, ಒಬ್ಬನೇ ಇದ್ದಾನೆ. ತಲೆ ತುಂಬ ಪ್ರಶ್ನೆಗಳ ಹೊರೆ. ಈಗ ಈ ಅಶೋಕ ಚಕ್ರವರ್ತಿಯ ತಲೆಯಲ್ಲಿ ಪ್ರಶ್ನೆಗಳು ಬರ್ತಾ ಇವೆ ಅಂತೆ. ಇಷ್ಟೆಲ್ಲ ಯುದ್ಧವನ್ನು ಮಾಡಿದ್ದಾನೆ. ತನ್ನ ಸೈನಿಕರು, ಎದುರು ಪಕ್ಷದ ಸೈನಿಕರು ಎಲ್ಲರೂ ಕೂಡ ಕತ್ತರಿಸಲ್ಪಟ್ಟಂತಹ ಅವಯವಗಳಿಂದ ಯುದ್ಧ ಭೂಮಿಯಲ್ಲಿ ಬಿದ್ದುಕೊಂಡಿದ್ದಾರೆ. ರಕ್ತ ಹರಿತಾ ಇದೆ. ಅವರಿಗಾಗಿ ಹಂಬಲಿಸ್ತಾ ಇರುವಂತಹ ಸ್ತ್ರೀಯರು ಇದ್ದಾರೆ, ಮಕ್ಕಳು ಇದ್ದಾರೆ, ಮುದಿ ತಾಯಂದಿರು ಇದ್ದಾರೆ. ಇವರೆಲ್ಲರೂ ಕೂಡ ಆಕ್ರಂದನ ಮಾಡ್ತಾ ಇದ್ದಾರೆ. ನಡುವೆ ಕಾಗೆ, ನರಿ, ನಾಯಿಗಳು ಆ ಹೆಣಗಳನ್ನು ಎಳೆದು ಎಳೆದು ತಿನ್ನುವಂತಹ ಭೀಕರವಾದಂತಹ ಒಂದು ದೃಶ್ಯ ಇದೆ. ಅಲ್ಲಿಗೆ ಇವನು ಬರ್ತಾನೆ. ಇವನು ಬಂದು ನೋಡ್ತಾನೆ. ತಲೆ ತುಂಬ ಪ್ರಶ್ನೆಗಳ ಹೊರೆ, ಪ್ರಶ್ನೆಗಳ ಭಾರದಿಂದ ತುಂಬಿ ಹೋಗಿದೆ ಆತನ ತಲೆ. ಏನು ಮಾಡಿದೆ ನಾನು? ಏಕೆ ಮಾಡಿದೆ ನಾನು? ಬೇಕೆ ಏಕಚಕ್ರಾಧಿಪತ್ಯಕ್ಕೆಷ್ಟು ರಕ್ತಾಭಿಷೇಕ? ರುಧಿರ ವಾರಿಧಿ ಆಚೆ ನಿಂತ ವಿಜಯ ಶ್ರೀಯ ಕೈಯ ಮಾಲೆ ತುಂಬ ರುಂಡಗಳ ಪೋಣಿಕೆ. ಆಗದಿದ್ದೀತೆ ನನ್ನ ಕೊರಳಿಗೆ ಕುಣಿಕೆ. ಯಾರೂ ಇರದ ರಾಜ್ಯಕ್ಕೆ ರಾಜ ಯಾರು? ಏರಲಾದೀತೆ ಹೆಣಗಳ ಮೆಟ್ಟಿಲಿಂದ ರತ್ನ ಸಿಂಹಾಸನ. ಆದಾನೆಯೇ ಇಂತಹ ರಾಜ ಎಂದಾದರೂ ಪ್ರತ್ಯಕ್ಷ ದೇವತೆ. ಶೋಕಗ್ರಸ್ತ ಮನದ ಬೆನ್ನಲ್ಲೇ ನಿಜ ಅಶೋಕ ಜನನ. ಹಿಂಸೆ ಇಟ್ಟ ಹೆಜ್ಜೆಯಲ್ಲೇ ದಯೆ ಕರುಣೆಗಳಾಗಮನ. ಸಾಕೆಂದು ರಾಜ್ಯಶ್ರೀಯೆಡೆಗೆ ಬೆನ್ನು ತೋರಿಸಿ ನಡೆದವನ ಮನ ನುಡಿದ ಮಂತ್ರ ಗುಣಗುಣಿಸುತ್ತಲೇ ಇದೆ ಇಂದಿಗೂ. ದಯಾನದಿಯ ತೆರೆ ತರಂಗಗಳಲ್ಲಿ ನಿರಂತರ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಅಶೋಕ ಚಕ್ರವರ್ತಿ ಒಬ್ಬಂಟಿಯಾಗಿ ಬರ್ತಾ ಇದ್ದಾನೆ. ಆತನಲ್ಲಿ ಈಗ ಮನಸ್ಸಿನ ಪರಿವರ್ತನೆಯಾಗಿದೆ. ಅವನು ಏನು ಮಾಡ್ತಾ ಇದ್ದಾನೆ? ಯುದ್ಧದ ಭೀಕರತೆಯ ಪರಿಣಾಮದ ನಂತರ, ಈಗ ಯುದ್ಧದ ಭೀಕರತೆಯನ್ನು ನೀವೀಗ ನೋಡಿದ್ರಿ, ಏನೆಲ್ಲ ಆಯಿತು ಅನ್ನುವಂಥದ್ದು. ಈಗ ಆ ಯುದ್ಧ ನಡೆದ ನಂತರದ ಪರಿಣಾಮ, ಅಲ್ಲಿ ಏನೇನೆಲ್ಲ ಇತ್ತು ಅನ್ನುವಂಥದ್ದು, ಆ ನಂತರ ಪಶ್ಚಾತ್ತಾಪ. ಈಗ ಚಕ್ರವರ್ತಿಯ ಮನಸ್ಸನ್ನು ಚಿಂತೆ ಆವರಿಸ್ತದೆ, ಒಂದು ರೀತಿಯ ಮನೋವ್ಯಾಕುಲತೆ. ಅವನಲ್ಲಿ ಒಂದೊಂದೇ ಪ್ರಶ್ನೆಗಳು ಬರ್ತಾ ಇವೆ, ಪ್ರಶ್ನೆಗಳ ಭಾರ ಆಗಿಬಿಟ್ಟಿದೆ. ಏನು ಮಾಡಿದೆ ನಾನು? ಆ ಹೆಣಗಳನ್ನೆಲ್ಲ ನೋಡಿ ಇಷ್ಟೆಲ್ಲ ಬೇಕಿತ್ತು, ಎಲ್ಲವೂ ಖಾಲಿಯಾಗಿದೆ. ತನ್ನ ಸೈನಿಕರು, ಎದುರು ಪಕ್ಷದ ಸೈನಿಕರು ಎಲ್ಲರೂ ಕೂಡ ಸತ್ತು ಬಿದ್ದಿದ್ದಾರೆ. ಅವನು ಕೇಳ್ತಾನೆ, ಏನು ಮಾಡಿದೆ ನಾನು? ಏಕೆ ಮಾಡಿದೆ ನಾನು? ಯಾಕಾಗಿ ನಾನು ಇದನ್ನೆಲ್ಲ ಮಾಡಿದೆ? ಬೇಕೆ ಏಕಚಕ್ರಾಧಿಪತ್ಯಕ್ಕೆಷ್ಟು ರಕ್ತಾಭಿಷೇಕ? ತಾನೇ ಒಬ್ಬ ಚಕ್ರವರ್ತಿ ಆಗಿರಬೇಕು,
ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರಬಾರ್ದು, ಚಕ್ರಾಧಿಪತಿ ಒಬ್ಬ ಚಕ್ರಾಧಿಪತಿಯಾಗಿ ನಾನು ಇರಬೇಕು ಅನ್ನುವಂತಹ ಮನಸ್ಸಿನ ಆಸೆಯಿಂದಾಗಿ ನಾನು ಈ ರೀತಿಯ ಯುದ್ಧವನ್ನು ಮಾಡಿದೆ. ಬೇಕಿತ್ತೇ ಇಂತಹ ರಕ್ತದಿಂದ ಮಾಡುವಂತಹ ಅಭಿಷೇಕ ತನಗೆ ಬೇಕಿತ್ತೇ? ರುಧಿರ ವಾರಿಧಿಯಾಚೆ, ರುಧಿರ ಅಂದರೆ ರಕ್ತ, ವಾರಿಧಿ ಅಂದರೆ ಸಮುದ್ರ, ನದಿ. ರುಧಿರ ವಾರಿಧಿಯಾಚೆ ನಿಂತ ವಿಜಯ ಶ್ರೀಯ ಅಂದರೆ ಈಗ ಯಾವುದೇ ಒಬ್ಬ ರಾಜ ವಿಜಯವನ್ನು ಹೊಂದಿಕೊಂಡು ವಿಜಯ ಪಡೆದು ಅವನು ಮರಳಿ ಬರುವಾಗ ಆತನಿಗೆ ವಿಜಯ ಮಾಲೆ ಹಾಕ್ತಾರಂತೆ. ಇವನು ಯೋಚನೆ ಮಾಡ್ತಾನೆ, ಇಂತಹ ಒಂದು ಕೈಯ ಮಾಲೆಯನ್ನು ತಂದಿದ್ದಾರೆ, ಇದರಲ್ಲಿ ಏನಿದೆ? ರುಂಡಗಳ ಪೋಣಿಕೆ. ತಾನು ಎಷ್ಟು ರಾಜರೊಂದಿಗೆ ಎಷ್ಟು ಸೈನಿಕರೊಂದಿಗೆ ಯುದ್ಧ ಮಾಡಿದೆ ಅವರೆಲ್ಲರ ಆ ರುಂಡ ತಲೆಗಳ ಆ ಶಿರಗಳ ಮಾಲೆಯನ್ನು ತಂದಿಟ್ಟಿದ್ದಾರೆ. ಕೈಯ ಮಾಲೆ ತುಂಬ ರುಂಡಗಳ ಪೋಣಿಕೆ, ಆಗದಿದ್ದೀತೆ ನನ್ನ ಕೊರಳಿಗೆ ಕುಣಿಕೆ. ಇದು ಒಂದಲ್ಲ ಒಂದು ದಿವಸ ನನಗೆ ನನ್ನ ಕೊರಳಿಗೆ ಇದು ಉರುಳಾಗಿ ಬಿಡುತ್ತದೆ. ಅಂದರೆ ಪಾಪವನ್ನು ಮಾಡಿದ ನಂತರ ಪಾಪಕ್ಕೆ ತಕ್ಕ ಒಂದು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಇದೆಲ್ಲವನ್ನು ಅಶೋಕ ಚಕ್ರವರ್ತಿ ಯೋಚನೆ ಮಾಡ್ತಾ ಇದ್ದಾನೆ. ಯಾರೂ ಇರದ ರಾಜ್ಯಕ್ಕೆ ರಾಜ ಯಾರು? ಈಗ ಯಾರೂ ಇಲ್ಲ, ಈ ರಾಜ್ಯದಲ್ಲಿ ಯಾರೂ ಇಲ್ಲ. ಇದಕ್ಕೆ ರಾಜ ಯಾರು? ಏರಲಾದೀತೆ ಹೆಣಗಳ ಮೆಟ್ಟಿಲಿಂದ ರತ್ನ ಸಿಂಹಾಸನ. ಒಂದೊಂದು ಪ್ರಶ್ನೆಗಳು ನೋಡಿ, ನಿಮ್ಮ ಸಂದರ್ಭಕ್ಕೆ ಬರಬಹುದು ಇದೆಲ್ಲ. ಸಿಟ್ಟಿನ ವೇಗವಿರದ ಹಲವಾಯುಧಗಳ ಪ್ರಚಂಡ ಅವತಾರ, ಸತ್ತವರಿಗೆ ಅಳುವವರ ಆಕ್ರಂದನ, ಕತ್ತರಿಸಿದ ಕೈಕಾಲು ರುಂಡ ಬೇರಾದ ಮುಂಡ, ದಯಾನದಿಯ ತುಂಬ ಕೆನ್ನೀರ ಮಹಾಪುರ, ಕುದುರೆ ಇಲ್ಲ, ಆನೆ ಇಲ್ಲ, ಒಂಟೆ ಇಲ್ಲ, ಕೇವಲ ಒಂಟಿ. ಬೇಕೆ ಏಕ ಚಕ್ರಾಧಿಪತ್ಯಕ್ಕೆಷ್ಟು ರಕ್ತಾಭಿಷೇಕ, ಏರಲಾದೀತೆ ಹೆಣಗಳ ಮೆಟ್ಟಿಲಿಂದ ರತ್ನ ಸಿಂಹಾಸನ. ವಿದ್ಯಾರ್ಥಿಗಳು, ಇವೆಲ್ಲ ಸಂದರ್ಭ ಬರಬಹುದು. ಸಂದರ್ಭ ಹೇಗೆ ಬರೆಯಬೇಕು ಅನ್ನುವಂಥ ನಿಮಗೆಲ್ಲ ತಿಳಿದಿದೆ. ಈ ಮೇಲಿನ ಸಾಲನ್ನು ಡಾಕ್ಟರ್ ಬಸವರಾಜ ಸಾದರ ಇವರು ಬರೆದಿರುವಂತಹ ದಯಾನದಿಯ ದಂಡೆಯಲ್ಲಿ ಎನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುವಂಥದ್ದು ಇಲ್ಲೆಲ್ಲ. ಅಂದರೆ ಈ ಕಳಿಂಗ ಯುದ್ಧದ ಒಂದು ಭೀಕರತೆಯನ್ನು ಗಮನಿಸಿ ಹೇಳಿರುವಂಥದ್ದು. ಅಂದರೆ ಕೆಲವೊಂದು ಕಡೆ ಅಶೋಕನೇ ಹೇಳಿದ್ದಾನೆ, ಬೇಕೆ ಏಕ ಚಕ್ರಾಧಿಪತ್ಯಕ್ಕೆಷ್ಟು ರಕ್ತಾಭಿಷೇಕ, ಏರಲಾದೀತೆ ಹೆಣಗಳ ಮೆಟ್ಟಿಲಿಂದ ರತ್ನ ಸಿಂಹಾಸನ. ಆ ರತ್ನ ಸಿಂಹಾಸನಕ್ಕಾಗಿ, ಆ ಒಂದು ಸಿಂಹಾಸನಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದೆ. ಆದರೆ ಈಗ ಆ ಹೆಣಗಳನ್ನು ಮೆಟ್ಟಿಕೊಂಡು ಮೆಟ್ಟಿಲಾಗಿಸಿ ನಾನು ಏರಬಹುದೇ ಸಿಂಹಾಸನವನ್ನು? ಆದಾನೆಯೇ ಇಂಥ ರಾಜ ಎಂದಾದರೂ ಪ್ರತ್ಯಕ್ಷ ದೇವತೆ ಆಗಲು ಸಾಧ್ಯವೇ? ಇಲ್ಲ. ಈತನ ಹಿಂದೆ ಎಷ್ಟೋ ಸಾವು ನೋವುಗಳಿವೆ, ಆಗಲು ಸಾಧ್ಯವೇ? ಶೋಕಗ್ರಸ್ತ ಮನದ ಬೆನ್ನಲ್ಲೇ ನಿಜ ಅಶೋಕ ಜನನ. ಶೋಕಗ್ರಸ್ತ, ಅಶೋಕ ಅನ್ನುವಂತಹ ಪದದ ಅರ್ಥವೇ ಶೋಕವಿಲ್ಲದವನು, ಶೋಕವನ್ನು ಮಾಡದೇ ಇರುವವನು. ಆದರೆ ಇವನು ತಪ್ಪಿ ಮಾಡಿದ ಅಲ್ಲೆಲ್ಲ ಶೋಕ ಉಂಟು ಮಾಡಿದ, ಎಲ್ಲರ ಮನೆಗಳಲ್ಲಿ ಇವನು ಶೋಕವನ್ನು ಉಂಟು ಮಾಡಿದ. ಅದಕ್ಕೆ ಹೇಳ್ತಾರೆ, ಶೋಕಗ್ರಸ್ತ ಮನದ ಬೆನ್ನಲ್ಲೇ ಈಗ ನಿಜ ಅಶೋಕನ ಜನನ. ಇನ್ನು ಮುಂದೆ ನಾನು ಯಾರಲ್ಲಿಯೂ ಕೂಡ ಶೋಕವನ್ನು ಉಂಟು ಮಾಡುವುದಿಲ್ಲ, ಅಶೋಕನಾಗಿರುತ್ತೇನೆ, ಶೋಕ ಇಲ್ಲದವನಾಗಿರುತ್ತೇನೆ. ಹಾಗಾಗಿ ನಿಜ ಅಶೋಕನ ಜನನ ಹುಟ್ಟಾಗಿದೆ. ಈಗ ಹುಟ್ಟಿ ಬಂದಿದ್ದ ನಿಜ ಅಶೋಕ. ಹಿಂಸೆಯಿಟ್ಟ ಹೆಜ್ಜೆಯಲ್ಲೇ ದಯ ಕರುಣೆಗಳ ಆಗಮನ. ಸಾಕು ಎಂದು ಇವೆಲ್ಲವೂ ಹಿಂಸೆ ಮಾಡಿದೆ ನಾನು, ಎಲ್ಲಿ ನೋಡಿದರೂ ಕೂಡ ಹಿಂಸೆ ಹೆಜ್ಜೆ. ಅದರ ಬದಲಿಗೆ ಈಗ ದಯೆ ಮತ್ತು ಕರುಣೆ ಅವನಲ್ಲಿ ಬಂತಂತೆ. ಅಂದರೆ ಬೌದ್ಧ ತತ್ವವೇ ಇದೆ, ಇನ್ನೊಬ್ಬರಿಗೆ ದಯೆಯನ್ನು ತೋರಿಸಬೇಕು ಅನ್ನುವಂಥದ್ದು, ಕರುಣೆಯನ್ನು ಹೊಂದಿರಬೇಕು ಅನ್ನುವಂಥದ್ದು. ಹಾಗಾಗಿ ಈತ ಏನು ಮಾಡ್ತಾನೆ, ರಾಜ್ಯಶ್ರೀಯೆಡೆಗೆ ಬೆನ್ನು ತೋರಿಸ್ತಾನಂತೆ. ಶ್ರೀ ಅಂದರೆ ಸಂಪತ್ತು, ರಾಜ್ಯ ಅನ್ನುವಂತಹ ಸಂಪತ್ತಿಗೆ ಈತ ಬೆನ್ನು ಹಾಕ್ತಾನೆ. ಅಂದರೆ ತನಗೆ ಅದು ಬೇಡ, ಈ ರಾಜ್ಯವೇ ಬೇಡ ಅನ್ನುವ ರೀತಿಯಲ್ಲಿ ಆತ ಬೆನ್ನು ಹಾಕಿ ಹೋಗ್ತಾನೆ. ಅಂದರೆ ಅವನು ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ತಾನೆ. ರಾಜ್ಯಶ್ರೀಯೆಡೆಗೆ ಬೆನ್ನು ತೋರಿಸಿ ನಡೆದವನ ಮನನುಡಿದ ಮಂತ್ರ. ಆತ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಮಂತ್ರ ಗುಣಗುಣಿಸ್ತಾ ಉಂಟು. ಆ ಮಂತ್ರ ಯಾವುದು? ಇಂದಿನವರೆಗೂ ಇದೆ. ಯಾವುದು? ದಯಾನದಿಯ ತೆರೆಗಳಲ್ಲಿ ಹಿಂದೆ ಸೈನಿಕರ ರಕ್ತದಿಂದ ಕೆಂಪಾಗಿ ಮಹಾಪ್ರವಾಹವಾಗಿದ್ದಂತಹ ದಯಾನದಿಯ ತೀರದಲ್ಲಿ, ಆ ನದಿಯಲ್ಲಿ ಈಗ ಒಂದೇ ಮಂತ್ರ ಕೇಳಿಸ್ತಾ ಇದೆ. ಆ ಒಂದು ಶಾಂತಿಯ ಸ್ತೂಪವನ್ನು ಕಟ್ಟಿಸಿದ್ದಾರೆ ನೋಡಿ, ಅದು ಅಲ್ಲಿ ಕೇಳಿಸ್ತಾ ಇರುವಂಥದ್ದು ಯಾವುದು?
ನಿರಂತರವಾಗಿ ಅಂದಿನಿಂದ ಇಂದಿನವರೆಗೂ ಮುಂದುವರಿದುಕೊಂಡು ಹೋಗ್ತಾ ಇದೆ, ನಿರಂತರವಾಗಿ ಕೇಳಿ ಬರ್ತಾ ಇದೆ. ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧನಿಗೆ ನಾನು ಶರಣಾಗುತ್ತೇನೆ. ಸಂಘಂ ಶರಣಂ ಗಚ್ಛಾಮಿ. ಬುದ್ಧಂ ಅಂದರೆ ಜ್ಞಾನೋದಯ ಪಡೆದಂತಹ ಬುದ್ಧ. ಈ ಬುದ್ಧನನ್ನು ಶರಣಂ ಅಂದರೆ ಆತನ ಆಶ್ರಯವನ್ನು ಬೇಡಿ ಗಚ್ಛಾಮಿ ಹೋಗುತ್ತೇನೆ. ಬುದ್ಧಂ ಶರಣಂ ಗಚ್ಛಾಮಿ. ಹಾಗೆ ಇನ್ನೊಂದಿದೆ ಧರ್ಮಂ ಶರಣಂ ಗಚ್ಛಾಮಿ. ಧರ್ಮಂ ಅಂದರೆ ಬೌದ್ಧ ಧರ್ಮವನ್ನು, ಧರ್ಮ ಅಂದರೆ ಇಲ್ಲಿ ಬೋಧನೆ, ಬುದ್ಧನ ಬೋಧನೆಯನ್ನು ಅನುಸರಿಸಿ ಹೋಗುತ್ತೇನೆ. ಸಂಘಂ ಶರಣಂ ಗಚ್ಛಾಮಿ. ಸಂಘ ಅಂದರೆ ಬುದ್ಧನ ಶರಣರ ಸಂಘ, ಸಾಧಕರ ಸಂಘ, ಬುದ್ಧನ ತತ್ವಗಳನ್ನು ಅನುಸರಿಸುವವರ ಸಂಘವನ್ನು ಶರಣು ಹೋಗುತ್ತೇನೆ. ಈ ದಯಾನದಿಯ ತೆರೆಗಳಲ್ಲಿ ನಿರಂತರವಾಗಿ ಕೇಳಿಬರುವಂತಹ ಈ ಮಂತ್ರ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಡಾಕ್ಟರ್ ಬಸವರಾಜ ಸಾದರ ಇವರು ಬರೆದಂತಹ ದಯಾನದಿಯ ದಂಡೆಯಲ್ಲಿ ಕವನ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಕವನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿಯೂ ಬರ್ತವೆ ನೋಡಿ. 1ನೇ ಪ್ರಶ್ನೆ, ದಯಾನದಿಯ ದಂಡೆಯಲ್ಲಿ ಕವನದ ಮಹತ್ವವನ್ನು ಚರ್ಚಿಸಿರಿ. 2ನೇ ಪ್ರಶ್ನೆ, ಕಳಿಂಗ ಯುದ್ಧದ ತೀವ್ರತೆ ಮತ್ತು ಪರಿಣಾಮಗಳನ್ನು ದಯಾನದಿಯ ದಂಡೆಯಲ್ಲಿ ಕವನದಲ್ಲಿ ಹೇಗೆ ಚಿತ್ರಿಸಲಾಗಿದೆ ವಿಮರ್ಶಿಸಿರಿ. 3ನೇ ಪ್ರಶ್ನೆ, ಯುದ್ಧ ನಂತರದ ಅಶೋಕನ ಮನೋವ್ಯಾಕುಲತೆ ಹಾಗೂ ಆತನ ನಿರ್ಧಾರಗಳನ್ನು ಚರ್ಚಿಸಿರಿ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಕವನವನ್ನು ಮತ್ತೊಮ್ಮೆ ಇನ್ನಷ್ಟು ಕೇಳಿದ ನಂತರ ನಾನು ಹೇಳಿದಂತಹ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲು ಸಾಧ್ಯವಾಗ್ತದೆ. ಶುಭವಾಗಲಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.